ಶ್ರೀರಂಗಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ ಸರ್ವರ್ ಸಮಸ್ಯೆ ಉಂಟಾಗಿದೆ. ಬ್ಯಾಂಕ್ ಸರ್ವರ್ ಸಮಸ್ಯೆಗೆ ಬ್ಯಾಂಕ್ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಪಾಪ ಸಮಸ್ಯೆಯನ್ನು ಬಗೆಹರಿಸಲು ಅಧಿಕಾರಿ ವರ್ಗ ನಿರ್ಲಕ್ಷ್ಯವನ್ನು ವಹಿಸಿರೋದು. ಕಳೆದ 3 ತಿಂಗಳುಗಳಿಂದ ಇದೇ ಸಮಸ್ಯೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಡಿಸಿಸಿ ಬ್ಯಾಂಕ್, ಶ್ರೀರಂಗಪಟ್ಟಣದ ಡಿಸಿಸಿ ಬ್ಯಾಂಕ್ನಲ್ಲಿ ಸರ್ವರ್ ಸಮಸ್ಯೆ ಆಗಿದೆ. ಬ್ಯಾಂಕ್ ಸರ್ವರ್ ಸಮಸ್ಯೆಗೆ ಬ್ಯಾಂಕ್ ಗ್ರಾಹಕರು ಪರದಾಡ್ತಾ ಇದ್ದಾರೆ. ಸಮಸ್ಯೆಯನ್ನ ಬಗೆಹರಿಸಲು ಅಧಿಕಾರಿ ವರ್ಗ ನಿರ್ಲಕ್ಷ್ಯವನ್ನ ವಹಿಸಿರೋದು. ಬ್ಯಾಂಕ್ ಅಧಿಕಾರಿಗಳ ಉಡಾಫೆ ಉತ್ತರಕ್ಕೆ ಗ್ರಾಹಕರು ಕಂಗಾಲಾಗಿದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಕಚೇರಿಗೆ ಗ್ರಾಹಕರು ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಳೆದ 3 ತಿಂಗಳಿಂದ ಸಮಸ್ಯೆ ಇದ್ರೂ ಬಗೆಹರಿಸಿಲ್ಲ. ಯಾಕೆ? ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿರುವಂತಹ ಡಿಸಿಸಿ ಬ್ಯಾಂಕ್ ಶಾಖಾ ಕಚೇರಿ. ಬ್ಯಾಂಕಲ್ಲಿ ಸರ್ವರ್ ಸಮಸ್ಯೆ ಆದರೆ ಪಾಪ ಬ್ಯಾಂಕ್ ಗ್ರಾಹಕರಿಗೆ ದೊಡ್ಡ ಮಟ್ಟದ ಒಂದು ಸಮಸ್ಯೆನೇ ಇದು. ಮಾತಾಡಿದ್ದೀವಿ ಅಧ್ಯಕ್ಷರು ಮತ್ತೆ MD ಮತ್ತೆ GM ಎಲ್ಲ ಮಾತಾಡಿದ್ದೀವಿ. ಈಗ ಅವರು ಕಂಪ್ನಿಯವರು ಬಂದವರು ಇಲ್ಲಿಗೆ ಈಗ ನಾವು 2 ದಿವಸ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗಲಿಲ್ಲ ಅಂತಂದ್ರೆ ಹೊಸ ಇದು ಸಾಫ್ಟ್ವೇರ್ ಟ್ರಾನ್ಸಾಕ್ಷನ್ ವ್ಯವಸ್ಥೆ ಮಾಡಕ್ಕೆ ಮಾಡ್ತಾ ಇದ್ವಿ. 3-4 ವ್ಯವಸ್ಥೆ ಮಾಡಕ್ಕೆ ನಾವು ಅವಕಾಶ ಮಾಡ್ತೀವಿ. ಸಾಕಷ್ಟು ಸಮಸ್ಯೆ ಆಗಿದೆ, ಗ್ರಾಹಕರು ಕೂಡ ಸಾಕಷ್ಟು ಇದ್ದಾರೆ. ಇಂಥ ಟೈಮಲ್ಲಿ ಈ ಥರ ಆದಾಗ ಏನು? ಅದೇ ಸರ್, ನಾನು ಹೊಸದಾಗಿ ಬಂದು ಆಯ್ಕೆ ಆಗಿದ್ದಲ್ಲಿ ಆಯ್ಕೆ ಆದಿಂದ ಈ ಕೇಸಲ್ಲಿ ಆಗಿರೋದು. ಈಗ 3 ತಿಂಗಳಾಗಿದೆ ಅಂತ ಆಗ್ತೀವಿ ಹೊಸ ಸಾಫ್ಟ್ವೇರ್. ಅದನ್ನು ಚೇಂಜ್ ಮಾಡ್ತೀನಿ. ಹೊಸ ಏನು ಹಿಂದೆ ಇದ್ದಿತ್ತು ಅದನ್ನೇ ನಾವು ಮಾಡ್ಕೊಡಿ ಅಂತ ಹೇಳಿಕೆ ನಾನು ಗಾಡಿ ಮಾಡ್ತೀನಿ. ಒಂದು ಮೀಟಿಂಗಲ್ಲಿ ಹೋಗಿರ್ತೀನಿ. ನಾನು ಅಧ್ಯಕ್ಷರು ಗಮನಿಸ್ತಿದ್ದೀನಿ. ಈಗ MDಗೂ ತಂದಿದ್ದೀನಿ. ಈಗ 2 ದಿವಸ ರೆಡಿ ಮಾಡಿಲ್ಲ ಅಂತ ನಾವೇನು ಕ್ರಮ ತಗೊಂಡಿದ್ದೀವಿ. ಈಗಾಗಲೇ ಮಾತಾಡಿದ್ದೀವಿ ಅಧ್ಯಕ್ಷರು ಮತ್ತೆ MD ಮತ್ತೆ GM ಎಲ್ಲ ಮಾತಾಡಿದ್ದೀವಿ. ಈಗ ಅವರು ಕಂಪ್ನಿಯವರು ಬಂದವರು ಇಲ್ಲಿಗೆ ಈಗ ನಾವು 2 ದಿವಸ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಗಲಿಲ್ಲ ಅಂತಂದ್ರೆ ಹೊಸ ಇದು ಸಾಫ್ಟ್ವೇರ್ ಟ್ರಾನ್ಸಾಕ್ಷನ್ ವ್ಯವಸ್ಥೆ ಮಾಡಕ್ಕೆ ಮಾಡ್ತಾ ಇದ್ವಿ. 3-4 ವ್ಯವಸ್ಥೆ ಮಾಡಕ್ಕೆ ನಾವು ಅವಕಾಶ ಮಾಡ್ತೀವಿ. ಸಾಕಷ್ಟು ಸಮಸ್ಯೆ ಆಗಿದೆ, ಗ್ರಾಹಕರು ಕೂಡ ಸಾಕಷ್ಟು ಇದ್ದಾರೆ. ಇಂಥ ಟೈಮಲ್ಲಿ ಈ ಥರ ಆದಾಗ ಏನು? ಅದೇ ಸರ್, ನಾನು ಹೊಸದಾಗಿ ಬಂದು ಆಯ್ಕೆ ಆಗಿದ್ದಲ್ಲಿ ಈಗ ಆಯ್ಕೆ ಆದಿಂದ ಈ ಕೇಸಲ್ಲಿ ಆಗಿರೋದು. ಈಗ 3 ತಿಂಗಳಾಗಿದೆ ಅಂತ ಆಗ್ತೀವಿ ಹೊಸ ಸಾಫ್ಟ್ವೇರ್. ಅದನ್ನು ಚೇಂಜ್ ಮಾಡ್ತೀನಿ. ಹೊಸ ಏನು ಹಿಂದೆ ಇದ್ದಿತ್ತು ಅದನ್ನೇ ನಾವು ಮಾಡ್ಕೊಡಿ ಅಂತ ಹೇಳಿಕೆ ನಾನು ಗಾಡಿ ಮಾಡ್ತೀನಿ. ಒಂದು ಮೀಟಿಂಗಲ್ಲಿ ಹೋಗಿರ್ತೀನಿ. ನಾನು ಅಧ್ಯಕ್ಷರು ಗಮನಿಸ್ತಿದ್ದೀನಿ. ಈಗ MDಗೂ ತಂದಿದ್ದೀನಿ. ಈಗ 2 ದಿವಸ ಏನು DCC ಬ್ಯಾಂಕ್ ಹೊಸದಾಗಿ ಆಗಿರ್ತಕ್ಕ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇವತ್ತೇನು ಟೆಕ್ನಾಲಜಿ ಭಾರಿ ಫಾಸ್ಟ್ ಆಗಿದೆ. ಅರ್ಧ ಗಂಟೆಗೆ ಸರ್ವರ್ ಡೌನ್ ಮಾಡ್ಬೋದು. ಬೆಳಗ್ಗೆಯಿಂದ ಸಂಜೆನೂ ಸರ್ವರ್ ಇಲ್ಲ ಅಂತ ಪಾರ್ಟಿಗಳನ್ನ ಕಳಿಸೋದೇ ಆದರೆ ಕನ್ನಡ ಮುದ್ದು ಹಾಕ್ಬಿಡ್ಲಿ DCC ಬ್ಯಾಂಕ್ನ. ಬೇರೆ ಬ್ಯಾಂಕ್ಗಳಿಗೆ ಬೇರೆ ನಮ್ಮ ಬ್ಯಾಂಕ್ ಗ್ರಾಹಕರು ಹೋಗ್ತಾರೆ. ಸರ್ವಿಸ್ ಇಂಪಾರ್ಟೆಂಟ್. ಇವತ್ತು ಸರ್ವಿಸ್ ನೀವು ಕೊಂಡಿಲ್ಲ ಅಂತಂದ್ರೆ ಬ್ಯಾಂಕ್ ಹಾಕ್ಬೇಕಿತ್ತು. ನಮಗೆ 3 ತಿಂಗಳಿಂದ ನೀವು ಸತತವಾಗಿ ಇವತ್ತು ನಾಳೆ ಅಂತ ಹೇಳ್ತಾ ಇದ್ರಿ. ದಯಮಾಡಿ ಅದನ್ನ ಬಗೆಹರಿಸಬೇಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಬಾಯ್ಕಟ್ ಮಾಡ್ತೀವಿ. ಮತ್ತೆ ಬ್ಯಾಂಕನ್ನೇ ಬಂದ್ ಮಾಡ್ತಕ್ಕಂಥ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಡೇಟರ್ ಕೊಟ್ಟು ನಾವು ಮನವಿ ಕೊಟ್ಟಿದ್ದೀವಿ. ಆಲ್ರೆಡಿ ಏನು DCC ಬ್ಯಾಂಕ್ ಹೊಸದಾಗಿ ಆಗಿರ್ತಕ್ಕ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಇವತ್ತೇನು ಟೆಕ್ನಾಲಜಿ ಭಾರಿ ಫಾಸ್ಟ್ ಆಗಿದೆ. ಅರ್ಧ ಗಂಟೆಗೆ ಸರ್ವರ್ ಡೌನ್ ಮಾಡ್ಬೋದು. ಬೆಳಗ್ಗೆಯಿಂದ ಸಂಜೆನೂ ಸರ್ವರ್ ಇಲ್ಲ ಅಂತ ಪಾರ್ಟಿಗಳನ್ನ ಕಳಿಸೋದೇ ಆದರೆ ಕನ್ನಡ ಮುದ್ದು ಹಾಕ್ಬಿಟ್ಟು